ವೆಲ್ಕಮ್ ಬ್ಯಾಕ್. ಮುಂದಿನ ಸತಿ ನೋಡೋಣ. ಬಿಟ್ಟು ಹೋದ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸುವಂಥ ಕಾರ್ಯ ನಿನ್ನೆಯಿಂದ ಚಾಲನೆ ಸಿಕ್ಕಿದೆ. ಸಚಿವರೇ ಖುದ್ದಾಗಿ ಚಾಲನೆ ಕೊಟ್ಟಿದ್ದಾರೆ. ಕಾರ್ಯಾಚರಣೆಗೆ ಚಾಲನೆಯನ್ನು ನೀಡಿರೋದು ಸಚಿವ ಕೃಷ್ಣ ಬೈರೇಗೌಡ. ವಾಹನಗಳ ಚಕ್ರಕ್ಕೆ ಲಾಕ್ ಹಾಕುವಂಥ ಕೆಲಸ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಇದೊಂದು ರಾಮಾಯಣ ಇದೆ ರೀ. ಸುಮಾರು ತಿಂಗಳಾನುಗಟ್ಲೆ 3 ತಿಂಗಳು 4 ತಿಂಗಳು 6 ತಿಂಗಳು 1 ವರ್ಷದವರೆಗೂ ಗಾಡಿಗಳು ಎಲ್ಲಿರುತ್ತೋ ಅಲ್ಲೇ ಬಿಟ್ಬಿಡೋದು. ಸುಮ್ಮನೆ ಅವ್ರ ಊರಿಗೆ ಹೊಂಟೋಗ್ಬಿಡೋದು. ಇಲ್ಲ ಅಂತಂದರೆ ಸುಮ್ಮನೆ ಕಾರ್ ಬೇಕು ಇದೆ. ನಮಗೆ ಕಾರೆಲ್ಲ ಓಡಾಡೋದಕ್ಕಾಗಲ್ಲ. ಟ್ರಾಫಿಕ್ ಜಾಮು, ಕಿರಿಕಿರಿ, ಟ್ರಾಫಿಕ್ಕಿಗೆ ಇರಿಟೇಟ್ ಆಗೋಗುತ್ತೆ. 2 ವೀಲರಲ್ಲಿ ಓಡಾಡೋಣ ಅಂತ ಕಾರ್ನ ಬೇಕಾಬಿಟ್ಟು ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸಿ ಹೋಗ್ಬಿಡೋದು. ಅದು 3-4 ಇಂಚು ಧೂಳು ಕೂತಿದ್ರೂ ಕೂಡ ಅದನ್ನು ಎತ್ತಲ್ಲ. ಇದರಿಂದ ಪಾರ್ಕಿಂಗಿಗೆ ಸಮಸ್ಯೆ ಆಗ್ತಾಯಿತ್ತು, ಟ್ರಾಫಿಕ್ ಜಾಮ್ ಉಂಟಾಗ್ತಾಯಿತ್ತು, ಕಿರಿಕಿರಿ ಆಗ್ತಾಯಿತ್ತು, ಪಾದಚಾರಿಗಳಿಗೆ ಓಡಾಡೋದಕ್ಕೆ ಕಷ್ಟ ಆಗ್ತಿತ್ತು, ಎಲ್ಲಿ ಬೇಕು ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಹೋಗೋದು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಅದಕ್ಕೆ ಇದೊಂದು ಕೆಲಸ ಮಾಡ್ತಾ ಇದ್ದಾರೆ, ಸ್ಟಿಕ್ಕರ್ ಅಂಟಿಸೋದು. ನೀವು ನಿಮ್ಮ ಗಾಡಿಗೆ ಏನಾದರೂ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತಂದರೆ ನೀವು ಅದನ್ನು ತೆಗಿಬೇಕು ಅಲ್ಲಿಂದ. ಅಂದರೆ ಸ್ಟಿಕ್ಕರ್ ತೆಗಿಯೋದಲ್ಲ, ಕಾರ್ನೇ ತೆಗಿಬೇಕು. ಆಮೇಲೆ ನೀವು ಸ್ಟಿಕ್ಕರ್ ತೊಗೊಂಡು ಕೂತಿದ್ದೀರಾ, ಆಮೇಲೆ ಕಾರ್ನ ತೆಗೆದು ಬೇರೆ ಕಡೆಗೆ ಪಾರ್ಕ್ ಮಾಡಬೇಕು. ಇಲ್ಲ ಅಂತಂದರೆ ಕಾರ್ನ ತೊಗೊಂಡೋಗಿ ಹರಾಜು ಹಾಕ್ತೀವಿ ಅಂತ ಹೇಳಿರೋದು. ಸೊ ಬಹಿರಂಗ ಹರಾಜನ್ನು ಹಾಕ್ತೀವಿ ಅಂತ ಹೇಳಿರೋದು. ನಿನ್ನೆ ಲಿಟ್ರಲಿ ಅದು ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟಿದ್ದು ಹೆಂಗೆ ಅಂತಂದರೆ 3 ಇಂಚು ಧೂಳು ಕೂತಿತ್ತು ಕಾರ್ ಮೇಲೆ, ಅದನ್ನು ಒರೆಸ್ಕೊಂಡು ಧೂಳನ್ನೆಲ್ಲ ಆಮೇಲೆ ಸ್ಟಿಕ್ಕರ್ ಅಂಟಿಸಿರೋದು. ಅಂದರೆ ಯೋಚನೆ ಮಾಡಿ ಯಾವ ರೇಂಜ್ನಲ್ಲಿ ಬೆಂಗಳೂರಿನಲ್ಲಿ ಧೂಳು ಕೂತಿದ್ರು ಗಾಡಿ ತೆಗೆದೇ ಇರೋರು ಜನ ಇದ್ದಾರೆ ಅಂತ. ಸುಮ್ಮನೆ ನೀವು ಒಂದೊಂದು ಮನೇಲಿ 2-3 ಗಾಡಿ ಇಟ್ಕೊಂಡಿರೋರು ಇದ್ದಾರೆ. ಬೇರೆ ಕಡೆ ಬಿಡಿ, 4-5 ಕಾರ್, ನಮ್ಮನೇಲಿ ಅಷ್ಟು ಕಾರ್ ಇದೆ ರೀ, ಇಷ್ಟು ಕಾರ್ ಇದೆ ರೀ, ಫೈನ್, ಊರಲ್ಲೆಲ್ಲ ಹೆಂಗೋ ನಡೆಯೋದು. ಬೆಂಗಳೂರಲ್ಲಿ ನೀವು 3-4 ಕಾರ್ ಇಟ್ಕೊಂಡು ಎಲ್ಲೆಲ್ಲಿ ಪಾರ್ಕ್ ಮಾಡ್ತೀರಾ? ಆಗಲ್ಲ, ಒಂದನ್ನೇ ಪಾರ್ಕ್ ಮಾಡೋಕ್ಕಾಗಲ್ಲ. ಸೊ ಕೆಲವರಿಗೆ ಈ ಕಾರ್ ಶೋಕಿ ಇರುತ್ತಲ್ಲ, ಅವ್ರು ಹಾಗೇನೆ ಮಾಮೂಲಿ ಇಲ್ಲೇ ಸಣ್ಣ ಪುಟ್ಟ ಓಡಾಡೋದಕ್ಕೆ ಅಂತ ಒಂದು ಕಾರು, ದೂರ ಓಡಾಡೋದಕ್ಕೆ ಅಂತ ಒಂದು ಕಾರು, ಮನೆ ಮಂದಿ ಎಲ್ಲ ಕುತ್ಕೊಂಡು ಓಡಾಡೋಕ್ಕೆ ಅಂತ ಒಂದು ಕಾರು, ಗಂಡ ಹೆಂಡತಿ ಇಬ್ಬರೇ ಹೋಗೋಕ್ಕೆ ಅಂತ ಒಂದು ಕಾರು. ಆಗೇನು ಮಾಡ್ತಾರೆ, ಮನೆ ಒಳಗಡೆ ಒಂದು, ಹೊರಗಡೆ ಎಲ್ಲ ಕಡೆನೂ ಒಂದೊಂದು, ಈ ಥರದ್ದೆಲ್ಲ ಇದೆ ಬೆಂಗಳೂರಿನಲ್ಲಿ. ಜನರುಗಳ ಮೈಂಡ್ ಸೆಟ್ಟೇ ಅರ್ಥ ಆಗಲ್ಲ. ಸೊ ಹಾಗಾಗಿ ಇದನ್ನು ಸ್ಟಿಕ್ಕರ್ನ ಅಂಟಿಸೋ ಕೆಲಸ ಮಾಡಿದ್ದಾರೆ. ಆಮೇಲೆ ಈ ಚಕ್ರಕ್ಕೆಲ್ಲ ಲಾಕ್ ಮಾಡ್ತಾರಲ್ಲ, ಅದೆಲ್ಲ ಮಾಡಿದ್ದಾರೆ ನೆನ್ನೆನೆ. ಬಿಟ್ಟು ಹೋದ 250 ವಾಹನಗಳಿಗೆ ನಿತ್ಯ ಸ್ಟಿಕ್ಕರ್ ಅಂಟಿಸ್ತಾರಂತೆ. ಎವ್ರಿ ಡೇ 250 ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 500 ದಂಡ ಪಾವತಿಸಿ ವಾಹನ ಒಯ್ಯೋದಕ್ಕೆ ಅವಕಾಶ. ಫಸ್ಟ್ ಸತಿ ಸ್ಟಿಕ್ಕರ್ ನೋಡ್ತಿದ್ದಂಗೆ ಇಲ್ಲ ಕೊಟ್ಬಿಡಿ ಹಾಗೆ ಹಿಂಗೆ ಅಂತ ಹೇಳಿದ್ರೆ ಒಂದು 500 ರೂಪಾಯಿ ಕೊಡಬೇಕಂತೆ. ದಂಡ, ಇದು ಲಂಚ ಅಲ್ಲ, ದಂಡ. ಸೊ ಅದಾದ್ಮೇಲೆ ಕೊಡ್ತಾರಂತೆ. ಆಮೇಲೂ ಇಲ್ಲ ಅಂತಂದರೆ ಕೊಡಲ್ಲ, ಅದನ್ನು ಹರಾಜು ಹಾಕ್ತಾರಂತೆ. ಈ ಥರದಕ್ಕೊಂದು ಚಾಲನೆ ನೀಡಲಾಗಿದೆ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಬರುತ್ತೆ, ಏನೇನಾಗುತ್ತೆ ಅನ್ನೋದನ್ನು ನೋಡೋಣ.